ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಪ್ರಭಾವಿ ಮಠದ ಸ್ವಾಮೀಜಿ ಹತ್ಯೆಗೆ ನಡೆದಿದ್ದ ಸ್ಕೆಚ್. ಈ ಸ್ಟೋರಿಯನ್ನ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಯಾರು ಆ ಪ್ರಭಾವಿ ಸ್ವಾಮೀಜಿ? ಸ್ಕೆಚ್ ಹಾಕಿದ್ಯಾರು? ಆ ಹಂತಕರಿಂದ ಆ ಸ್ವಾಮೀಜಿ ಬಚಾವ್ ಆಗಿ ಬಂದಿದ್ ಹೇಗೆ? ಊರಿನ ಜನರ ಎದುರೇ ಸ್ವಾಮೀಜಿ ಹತ್ಯೆಗೆ ಸ್ಕೆಚ್ಗಳು ನಡೆದಿತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ವಾಮೀಜಿಗೆ ಸ್ಕೆಚ್ ಹಾಕಿದಂತಹ ಸುದ್ದಿ. ಸ್ವಾಮೀಜಿ ಅವರಿಗೆ ಸ್ಕೆಚ್ ಹಾಕಲಾಗಿತ್ತು, ಅವರನ್ನ ಹೇಗಾದ್ರೂ ಮಾಡಿ ಮುಗಿಸಬೇಕು ಅನ್ನುವಂತಹ ಪ್ರಯತ್ನಗಳಾಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಯಾರು ಆ ಪ್ರಭಾವಿ ಮಠದ ಸ್ವಾಮೀಜಿ? ಪ್ರಭಾವಿ ಮಠದ ಸ್ವಾಮೀಜಿಯ ಮೇಲೆ ನಡೆದಿದೆ ಕೊಲೆ ಯತ್ನ. ಪ್ರಭಾವಿ ಸಮುದಾಯದ ಮಠದ ಸ್ವಾಮೀಜಿಗೆ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತು. ಗೋಡೆಕೆರೆ ಮಠದ ಪೀಠಾಧಿಪತಿಯ ಕೊಲೆಗೆ ಪ್ರಯತ್ನಗಳಾಗಿದೆ. ತುಮಕೂರಿನ ನೊಣಬ ಲಿಂಗಾಯತರ ಪ್ರಸಿದ್ಧ ಮಠ ಶ್ರೀ ಮೃತ್ಯುಂಜಯ ಸ್ವಾಮೀಜಿ ಮೇಲೆ ನಡೆದಿದೆ ಕೊಲೆ ಯತ್ನ. ಗೋಡೆಕೆರೆ ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾಪನದ ಈ ಪೀಠಾಧ್ಯಕ್ಷ 850 ವರ್ಷಗಳ ಇತಿಹಾಸವನ್ನ ಇರುವಂತಹ ಗೋಡೆಕೆರೆ ಮಠದ ಈ ಗ್ರಾಮದ ಸಿದ್ದರಾಮಯ್ಯ ಎಂಬುವನಿಂದ ಕೊಲೆ ಮಾಡುವುದಕ್ಕೆ ಪ್ರಯತ್ನಗಳಾಗಿದೆ. ಕಳೆದ 11/2/2026 ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. 11ನೇ ತಾರೀಕು ನಡೆದಿರುವಂತಹ ಘಟನೆ ಇದೇ ತಿಂಗಳು. ಆದರೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇರೋದಕ್ಕೆ ಕಾರಣವೇನು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಅದು ಕೂಡ ಪ್ರಭಾವಿ ಸಮುದಾಯದ ಮಠದ ಸ್ವಾಮೀಜಿ ಹತ್ಯೆಗೆ ಪ್ರಯತ್ನಗಳಾಗಿರುವಂಥದ್ದು. ಇಷ್ಟೂ ದಿನ ಯಾಕೆ ಸ್ವಾಮೀಜಿಗಳು ಸುಮ್ಮನೆ ಇದ್ರು? ಊರ ಜನರ ಮುಂದೆಯೇ ಇಷ್ಟೆಲ್ಲ ಹೈಡ್ರಾಮಾ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರು ಕೂಡ ಕಂಪ್ಲೇಂಟ್ ಕೊಡುವಂತಹ ಗೋಜಿಗೆ ಹೋಗಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯಾವಾಗ ಹಾಗಿದ್ರೆ ಕಂಪ್ಲೇಂಟ್ ಲಾಡ್ಜ್ ಆಯಿತು? ಈ ಸಿದ್ದರಾಮಯ್ಯ ಅನ್ನುವಂತಹ ವ್ಯಕ್ತಿ ಯಾರು? ಈತನ ಹಿನ್ನೆಲೆ ಏನು? ಯಾಕಾಗಿ ಮಠದ ಸ್ವಾಮೀಜಿಯನ್ನ ಕೊಲೆ ಮಾಡಬೇಕು, ಹತ್ಯೆ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ದ? ತನಿಖೆ ಆಗಬೇಕಾಗಿದೆ. ತನಿಖೆಯ ನಂತರ ಸತ್ಯತೆ ಹೊರ ಬರುತ್ತೆ. 11ನೇ ತಾರೀಕು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬರ್ತಾ ಇದೆ. ದೇವಾಲಯದ ಗೋಪುರ ವಿಚಾರಕ್ಕೆ ಸ್ವಾಮೀಜಿ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತಾ? ಆಸ್ಪತ್ರೆಯಲ್ಲೇ ಹತ್ಯೆಗೆ ಸ್ಕೆಚ್ ಹಾಕಿದ್ರ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಸ್ವಾಮೀಜಿಯವರು. ಊರ ಜನರ ಎದುರೇ ಕೊಲೆ ಮಾಡುವಂತಹ ಬೆದರಿಕೆಯನ್ನು ಹಾಕಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ನೋಡಿ, ಮೃತ್ಯುಂಜಯ ಸ್ವಾಮೀಜಿಯವರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ಕೊಲೆ ಪ್ರಯತ್ನಗಳಾಗ್ತಾ ಇತ್ತು? ಊರಿನ ಜನರ ಎದುರೇ ಕೊಲೆ ಮಾಡೋದಕ್ಕೆ ನಡೆದಿತ್ತಂತೆ ಪ್ಲಾನ್. ದೇವಾಲಯದ ಗೋಪುರ ವಿಚಾರಕ್ಕೆ ಸ್ವಾಮೀಜಿ ಹತ್ಯೆಗೆ ಸ್ಕೆಚ್ಗಳನ್ನ ಹಾಕಲಾಗಿತ್ತು. ಆಸ್ಪತ್ರೆಯಲ್ಲೇ ಹತ್ಯೆಗೆ ಸ್ಕೆಚ್ ಹಾಕಿದ್ರ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಸ್ವಾಮೀಜಿ. ದೇವಾಲಯದ ಗೋಪುರ ಕಟ್ಟುವುದಕ್ಕೆ ಸ್ವಾಮೀಜಿ ಬಿಡ್ತಾ ಇಲ್ಲ ಅಂತ ಹೇಳಿ ಹಲ್ಲೆಯನ್ನ ಮಾಡಲಾಗಿದೆ. ಸಿದ್ದರಾಮೇಶ್ವರ ದೇವಾಲಯ ಗೋಪುರ ಕಟ್ಟುವ ವಿಚಾರಕ್ಕೆ ಹಲ್ಲೆಯಾಗಿದೆ. ಚಿಕ್ಕನಾಯಕನಹಳ್ಳಿ ಪೊಲೀಸರಿಂದ ಆರೋಪಿ ಸಿದ್ದರಾಮಯ್ಯನನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಘಟನೆ ನಡೆದು 15 ದಿನಗಳಾದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಇದೀಗ ಗೋಡೆಕೆರೆ ಗ್ರಾಮ. ಸಹಜವಾಗಿಯೇ ಅನುಮಾನಗಳಿಗೆ ಇಲ್ಲಿ ಕಾರಣವಾಗ್ತಾ ಇದೆ. ಯಾಕಾಗಿ ಈ ಒಂದು ಹತ್ಯೆಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ, ಗೋಪುರ ಕಟ್ಟುವಂತಹ ವಿಚಾರಕ್ಕೆ ಹತ್ಯೆ ಮಾಡಬೇಕು ಅನ್ನುವಂತಹ ತಯಾರಿಗಳಾಗಿತ್ತಂತೆ. ಸ್ವಲ್ಪ ನೋವು ಕಡಿಮೆ ಆಯಿತು. ಇದು ಉಗುರ ಪರಿಚಯ ಸ್ವಲ್ಪ ಮೂಗಿಗೆ ಉಗುರ್ಗಾಯ ಆಗಿದೆ. ಟ್ರೀಟ್ಮೆಂಟ್ ಸಾಯಿಸ್ತೀನಿ ಅಂತ ಕೂತ್ಕೊಂಡ್ಕೊಂಡು ನಮ್ಮ ಜೊತೆ ಇರ್ತಾನೆ. ಅಂದ್ರೆ ಹುಡುಗರು ಯಾರು ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡೋಣ. ನಾವು ಸುಮ್ಮನೆ ಏನಾರ ಮಾಡ್ಕೊಂಡು ಸುಮ್ಮನೆ ಅದೇ ಯಾರ ಕೈಲಿ ಮಾಡಕ್ಕಾಗ್ತಿದ್ದಾರೆ? ಆಯಸ್ ಮುಗಿಯ ತನಕ ಏನು ಮಾಡಕ್ಕೆ ಯಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಈ ಕೊಲೆ ಪ್ರಯತ್ನ ನಡೆದಿರೋದು ಫೆಬ್ರವರಿ 11ನೇ ತಾರೀಕು. ಬಟ್ ಆದರೆ ಇಷ್ಟೂ ದಿನಗಳ ಕಾಲ ಈ ವಿಷಯ ಹೊರಗೆ ಬರದಂತೆ ನೋಡ್ಕೊಳ್ಳೋದಕ್ಕೆ ಕಾರಣವೇನು? ಯಾವ ರೀತಿಯಾದ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ? ಮತ್ತೆ ಮಠದ ವತಿಯಿಂದ ಅಥವಾ ಈ ಪೊಲೀಸರಿಂದ ಏನಾದರೂ ಮಾಹಿತಿಗಳು ಲಭ್ಯವಾಗ್ತಾ ಇದೆಯಾ ಅಂತ ಹೇಳಿ.
ರಮ್ಯ, ಇದು 11ನೇ ತಾರೀಕು ಘಟನೆ ಆದ್ರೂ ಕೂಡ ಅಲ್ಲಿ ಸ್ಪಷ್ಟವಾದ ಮಾಹಿತಿ ಯಾವುದು ಸಿಕ್ಕಿದೆ. ಯಾಕಂದ್ರೆ ಸ್ವಾಮೀಜಿಯರ ಮೇಲೆ ಅಲ್ಲೇ ಮಾಡ್ಲಾಗಿತ್ತು ಅನ್ನೋದು, ಅದು ವೈಯಕ್ತಿಕ ವಿಚಾರ ಅನ್ನೋದು ಕೆಲವು ಅಲ್ಲೇ ಸ್ಥಳೀಯರು ಒಂದಷ್ಟು ಮಾಹಿತಿ ಕೊಟ್ಟಿದ್ರು. ಆದ್ರೆ ಸ್ಪಷ್ಟವಾದ ಕಾರಣ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಸ್ವಾಮೀಜಿಯವರು ಕೂಡ ಈ ಬಗ್ಗೆ ಏನು ಹೇಳಿಕೆಯನ್ನ ಕೊಟ್ಟಿರಲಿಲ್ಲ ಆ ಸಂದರ್ಭದಲ್ಲಿ. ಅದಾದ ನಂತರ ಸ್ಥಳಕ್ಕೆ ಪೊಲೀಸರು, ಚಿಕ್ಕನಾಯಕನಲ್ಲಿ ಪೊಲೀಸರು ಬಂದಿದ್ರು, ಸ್ವಾಮೀಜಿಗಳ ವಿವರಣೆ ಪಡೆದುಕೊಂಡ್ರು. ಅದಾದ ನಂತರ ಅವರು ತುಮಕೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಪಡ್ಕೋತಾರೆ. ಕಳೆದ 2-3 ದಿನದಿಂದ ಅವರು ಡಿಸ್ಚಾರ್ಜ್ ಆಗಿ ಆ ಮಠವನ್ನ ಸೇರ್ಕೊಂಡಿದ್ದಾರೆ. ಇದರ ನಡುವೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಶಾಸಕ ಸುರೇಶ್ ಬಾಬು ಅವರು ಕೂಡ ಭೇಟಿ ಮಾಡಿದ್ರು, ಸ್ವಾಮೀಜಿಗಳ ಆರೋಗ್ಯವನ್ನ ವಿಚಾರಣೆ ಮಾಡಿದ್ರು. ಏನೆಲ್ಲ ಆಗಿದೆ ಅನ್ನೋ ಘಟನೆಗೆ ವಿವರನ್ನ ಶಾಸಕರು ಕೂಡ ಪಡ್ಕೊಂಡಿದ್ರು. ಅದಾದ ನಂತರ ಪೊಲೀಸರು ಏನು ಸ್ವಾಮೀಜಿ ನೀಡಿದಂತ ದೂರನ್ನ ಆಧರಿಸಿ ತನಿಖೆಗೆ ಹೇಳಿದ್ರು. ತನಿಖೆ ಕೈಗೊಂಡ ಸಂದರ್ಭದಲ್ಲಿ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರಲ್ಲ. ಇದೊಂದು ಅಲ್ಲೇ ವಿಚಾರ ಅಷ್ಟೇ, ಇದೇನು ಆಗಿಲ್ಲ ಅನ್ನೋ ಮಾತನ್ನ ಅಷ್ಟೇ ಪೊಲೀಸರು ಹೇಳಿ ಸುಮ್ಮನಾಗಿದ್ರು. ಅದಾದ ನಂತರ ಈಗ ಒಂದಷ್ಟು ಮಾಹಿತಿ ಗೊತ್ತಾಗ್ತಿದೆ ಅಂದ್ರೆ ಅಲ್ಲಿ ಗ್ರಾಮದ ಮುಂದೆ ಇರ್ತಕ್ಕಂಥ ಈ ಗೋಪುರ ನಿರ್ಮಾಣ ಮಾಡೋದಕ್ಕೆ ಅದೇ ಗ್ರಾಮದ ಸಿದ್ದರಾಮಯ್ಯ ಏನು ಅನುಮತಿ ಕೊಡ್ತಿಲ್ಲ, ಸ್ವಾಮೀಜಿಗಳು ಒಪ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಆತ ಹಲ್ಲೆ ಮಾಡಿದ್ದ, ಮತ್ತೆ ಏನೋ ಕೊಲೆ ಮಾಡೋ ಯತ್ನ ಕೂಡ ಮಾಡಿದ್ದ ಅನ್ನೋದು ಈಗ ಬರ್ತಾ ಇರೋ ವಿಚಾರ. ಆದ್ರೆ ಈತ ಯಾಕಾಗಿ ಸ್ವಾಮೀಜಿಗಳ ಮೇಲೆ ದ್ವೇಷ ಇಟ್ಕೊಂಡಿದ್ದ, ಕೇವಲ ಇದೊಂದೇ ವಿಚಾರ ಅಥವಾ ಬೇರೆನೇ ವಿಚಾರ ಇದೆಯಾ ಅನ್ನೋದು ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಟ್ಟಿನಲ್ಲಿ ಈಗ ಸ್ವಾಮೀಜಿಯವರು ಆರೋಗ್ಯ ಚೇತರಿಸ್ಕೊಂಡು ಮಠವನ್ನೇ ಸೇರ್ಕೊಂಡಿದ್ರೆ, ಸ್ವಾಮೀಜಿಯವರಿಗೆ ಇದಂದ್ರೆ ಇದು ಮೊದಲೇ ಪ್ರಕರಣ ಅಲ್ಲ. ಕಳೆದ 2-3 ಸಾರಿ ಈ ಒಂದು ಪ್ರಯತ್ನ ನಡೆದಿತ್ತು ಅಂತ ಕೂಡ ಗೊತ್ತಾಗ್ತಾ ಇದೆ ರಮ್ಯಾ. ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.